ಏನು ಕೆಲಸ ಇಟ್ಟಿದ್ದಾರೆ ನೋಡಿ. ರಾತ್ರಿನೂ ಇಷ್ಟು ಕಾಳು ಎತ್ಕಿದ್ದೀವಿ ನಾವು. ಲಕ್ಷ್ಮಿ ಹಬ್ಬದ ಟೈಮಲ್ಲಿ ದೇವ್ರಿಗೆ ಆಹಾರ ಕೊಂಡ್ಲೋಗಿ ತುಂಬ ಕಷ್ಟ ಆಗಿರುತ್ತಲ್ಲ. ಸಭೆಗೆ ಯಾವ ಏರಿಯಲ್ಲಿ ಇರ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನನಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ಇದನ್ನು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶಾಂಘವಿ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆನೇ ಏನು ಕೆಲಸ ಇಟ್ಟಿದ್ದಾರೆ ನೋಡಿ. ರಾತ್ರಿನೂ ಇಷ್ಟು ಕಾಳು ಎತ್ಕಿದ್ದೀವಿ ನಾವು. ಉದ್ದಿನ ಬೇಳೆ ಸೀಸನ್ ಅಲ್ವಾ, ಅಂದರೆ ಅವರೆಕಾಯಿ ಸೀಸನ್ ಅಲ್ವಾ. ಸೊ ನಾನು ಮಮ್ಮಿಗೆ ಉದ್ದಿನ ಬೇಳೆ ಅನ್ನ ಮಾಡಿಕೊಡು ಅಂತ ಕೇಳಿದ್ದೆ. ಸೊ ಅದಕ್ಕೋಸ್ಕರ ರಾತ್ರಿ ಇವಾಗ ಏನು ಇಕ್ಕಿದ್ದೀರೋ ಅದು ಇನ್ನೂ ಜಾಸ್ತಿ ಇಟ್ಕಿದ್ದೀರಿ. ಇವಾಗ ಬೆಳಗ್ಗೆನೂ ಇದೇ ಕೆಲಸ ಇಟ್ಟಿದ್ದಾರೆ. ಬೆಳಗ್ಗೆನೂ ಇದೇ ಕೆಲಸ ಮಾಡ್ತಾ ಕೂತಿದ್ದೀವಿ. ಇನ್ನೂ ಏನು ಕೆಲಸ ಮಾಡಿಲ್ಲ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ. ಉದ್ದಿನಬೇಳೆ ಅನ್ನ ಇವತ್ತೇ ಮಾಡ್ತಿರೋ ಇಲ್ಲ ನೈಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀರಿ. ಮಾಡಿದಾಗ ರೆಸಿಪಿನ ನಿಮ್ಮ ಜೊತೆ ಶೇರ್ ಎಲ್ಲ ಮುಗಿಸೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 9:30 ಆಗಿಬಿಟ್ಟಿದೆ. ಟಿಫನ್ ಟೈಮ್ಗೆ ಸ್ವಲ್ಪ ಲೇಟ್ ಆಗಿದೆ. ಸೊ ಅರ್ಜೆಂಟಾಗಿ ಮಾಡುವಂಥ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ, ರಾಗಿ ರೊಟ್ಟಿ ಅಂತ ನನ್ನ ತಂಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವಳು ಮಾಡ್ತಾರಲ್ಲ ಈ ಥರ ನೀರು ಕಾಯಕ್ಕೆ ಕುದಿ ಬರೋ ಥರ ಕಾಯಿಸ್ಕೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇದು ಆಲ್ರೆಡಿ ನಾನು ತೋರಿಸಿದ್ದೀನಿ. ಇವತ್ತು ಅಕ್ಕಿ ಹಸಿಟ್ಟಿಲ್ಲ. ಸೊ ರಾಗಿ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಕ್ಯಾರೆಟ್ ಪಲ್ಯ. ಇದು ಅಂದರೆ ನಮ್ಮ ಪಕ್ಕದ ತೋಟದಲ್ಲಿ ಬೆಳೆದಿರೋದು. ಇದು ನೋಡಿ, ಬೆಳಗ್ಗೆನೇ ಟಿಫನ್ ತಿಂದು ಇವಾಗ ಸ್ವಲ್ಪ ಪಾಪುಗೆ ಆಂಟಿ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗಿ ಬಂದು ಸ್ನಾನ ಮಾಡಿಸ್ಬೇಕು. ಸೊ ಅವಳಿಗೆ ಟಿಫನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಆ ಥರ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಸೊ ಇವಾಗ ಆಂಟಿ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವತ್ತು ನನ್ನ ಮಗಳು ಪಾರ್ಲೆಜಿ ಪಾಪ ಥರ ಕಾಣಿಸ್ತೈತೆ ನೋಡ್ರಿ. ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟ್ ಆಗಿದ್ದಾಳೆ. ಪುಟ್ಟು ಅಮ್ಮ ಚಿನ್ನು ಪುಟ್ಟು ಇವಳು ನನ್ನ ತಂಗಿ. ಯಾವಾಗ ಮಲ್ಕೊಂಡೇ ಇರ್ತಾಳೆ, ಏನು ಕೆಲಸ ಮಾಡ್ಕೊಡಲ್ಲ ನಮ್ಮ ಆಂಟಿಗೆ. ನಮ್ಮ ಆಂಟಿ ಅಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಹೊರಗಡೆ. ಇದು ನಮ್ಮ ಆಂಟಿ ಮನೆ. ತಮ್ಮ ಅವನು. ಇವರೇ ನಮ್ಮ ಆಂಟಿ. ಗಿಡ ಪ್ಯಾಕಿಂಗ್ ಮಾಡ್ತಾರೆ. ಗಿಡ ಒಡೆದೋಗಿತ್ತು, ಅದಕ್ಕೆ ಹೊಸ ದಿಕ್ತಾ ಇದೆಯಾ, ಒಣಗೋಗಿತ್ತು ಅಂದ್ಬಿಟ್ಟು. ಎಷ್ಟು ಗಿಡ ಬಿಸಾಕಿದ್ರು ಗೊತ್ತಾ ಅಂಥದ್ದು. ನಾವು ಅರ್ಧಕ್ಕರ್ಧ ಕಿತ್ತಾಕಿದ್ರಿ ಇದು. ಚೆನ್ನಾಗಿ ರೆಡಿ ಆದಾಗ ಬೇರೆ ಹೇಳ್ತಾಳಂತೆ. ಬ್ಲಾಗ್ ಮಾಡ್ತಾಯಿದ್ದೀನಿ, ಏನಾದರೂ ಮಾತಾಡಿ ಅಂತಂದರೆ ಏನು ಹೇಳ್ತಿದ್ದಾಳೆ ಗೊತ್ತವಳು. ನಾನು ಚೆನ್ನಾಗಿ ರೆಡಿ ಆದಾಗ ಬನ್ನಿ ಅಕ್ಕ, ಇವಾಗ ಮಾಡಬೇಡ್ರಿ, ನನ್ನ ತೋರಿಸ್ಬೇಡಿ ಈ ಬ್ಲಾಗಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವ್ರ ಮಮ್ಮಿ ಹೇಳ್ತಿದ್ದಾರೆ ಬ್ಯೂಟಿ ಪಾರ್ಲರ್ನ ಕರೆಸ್ತೀನಿ ಇರು ನಿಂಗೆ ಅಂತ. ಏನಾದರೂ ನಿಮ್ಮ ಮನದಾಳ ನೋಡ್ರಿ. ಹಿಂಗೆ ಮಾಡ್ತಾಯಿದ್ರೆ ನಾನು ಎಲ್ಲ ಬ್ಲಾಗಲ್ಲೂ ನಿನ್ನನ್ನು ತೋರಿಸ್ತೀನಿ. ಅವಳು ಇಷ್ಟ ಇಲ್ಲ ಅಂತ ಬಿಡಿ. ಯಾಕೆ ಇದನ್ನದು ಅನ್ಕಂಫರ್ಟಬಲ್ ಮಾಡೋದೊಳಗೆ. ಪುಟ್ಟು ಹಾಯ್ ಮಮ್ಮಿ. ಇಲ್ಲ ಮಮ್ಮಿ ಎಲ್ಲ ಮಾಚಿಗೆ ಮಮ್ಮಿ ಇಲ್ಲಿ ಬದುಕಾಳಿ. ಕಚ್ಚೋದು ಇತ್ತು ನಮ್ಮ ಮನೇಲಿ. ಯಾವ್ದು ಗೊತ್ತಾ, ಇಲ್ಲಿ ಸ್ಟೆಪ್ಸಿಗೆಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ನಾವು ಏನಾದರೂ ವಸ್ತು ಬೇಕಂದ್ರೆ ಕೆಳಗೆ ಹೋಗ್ಬೇಕಲ್ಲ. ಸೊ ನಮ್ಮ ಆಂಟಿಯವ್ರಿಗೆ ಏನಾದರೂ ಹೇಳಿದರೆ, ಇಲ್ಲ ಅಕಸ್ಮಾತ್ ನಾವೇ ಕೆಳಗಡೆ ಇದ್ದು ಮೇಲವ್ರಿಗೆ ಏನಾದ್ರು ಬೇಕು ಅನ್ನೋದಿದ್ರೆ, ಇಲ್ಲ ಮೇಲೆ ಯಾರಾದರೂ ಇದ್ದು ಕೆಳಗಡೆಯವ್ರಿಗೆ ಏನಾದ್ರು ಬೇಕು ಅಂದರೆ ಈ ಥರ ಭಾಗ ಕಟ್ಕೊಂಡಿದ್ರೆ ಮ್ಯಾನೇಜ್ ಮಾಡಿದ್ರಿ. ನೀವು ಈ ಥರ ಟ್ರಿಕ್ನ ನಿಮ್ಮ ಮನೇಲಿ ಯೂಸ್ ಮಾಡ್ಬೋದು, ಆರಾಮಾಗಿ ಆಗುತ್ತೆ. ನಮ್ಮಮ್ಮಗೆ ಆನಿವರ್ಸರಿ ಕಾಣಿಸ್ತೈತಾ? ಕಾಣಿಸ್ತೈತೆ.
ನೋಡಿದ ತಕ್ಷಣ ಆರ್ಡರ್ ಮಾಡ್ಕೊಳ್ಬೇಕು. ಏಕೆಂದರೆ ಅಲ್ಲಿ ಹಂಗೆ ಸ್ಟಾಕ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ಡೈರೆಕ್ಟ್ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡ್ಕೊಳ್ಬೇಕು. ಸಿಲ್ಕ್ಸ್ ಹಾಸನ ಬ್ಯಾಂಗ್ಳೂರ್. ಈ ಆರೆಂಜ್ ಚೆನ್ನಾಗೈತೆ ಅಕ್ಕ, ಕಲರ್ ಸಖತ್ತಾಗೈತೆ. ಲೈಟ್ ಕಾಣಿಸಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ನನ್ನ ತಂಗಿಗೆ ಹೇಳಿದ್ದೆ ಆರ್ಡರ್ ಮಾಡೋಕ್ಕೆ, ಅವಳು ಆರ್ಡರ್ ಮಾಡಿದ್ಲು, ನಾನು ಆರ್ಡರ್ ಮಾಡಿಲ್ಲ. ನಾನು ಅಮೌಂಟ್ ಹಾಕಿದ್ದೆ ಅವಳಿಗೆ. ಚೆನ್ನಾಗಿದೆ ಅಲ್ಲ ರೀತಿಕ. ಬ್ಲೌಸ್ ಪೀಸ್ ಯಾವ ಥರ ಬಂದಿದೆ ಗೊತ್ತಾ? ಈ ಥರ ಬಂದಿದೆ. ಬಟ್ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಪಲ್ಲು ಈ ಥರ ಬಂದಿದೆ. ಪಲ್ಲು ಪ್ಲೇನ್ ಬಂದಿದೆ, ಬಟ್ ಒಂಥರ ಕ್ರೇಪ್ ಸಖತ್ತಾಗಿದೆ. ಅದು ಕಲರ್ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದು, ಅಮ್ಮಂಗೂ ಕೊಡಿಸಿಲ್ಲ ಅಂದ್ಬಿಟ್ಟು ಅಮ್ಮಂಗೆ ಆರ್ಡರ್ ಮಾಡಿದ್ದೆ. ಚೆನ್ನಾಗಿದೆ, ಸಾಫ್ಟ್. ಬೇಕಾದ್ರೆ ವಿಡಿಯೋ ಇಲ್ಲಿ ಹಾಕ್ತಾ ಇರ್ತೀನಿ, ನೋಡ್ಬೋದು ಯಾವ ಥರ ಪಿಕ್ ಇದೆ. ನಾನು ಬುಕ್ ಮಾಡಿದ್ದು ಯಾವ ಥರ ಪಿಕ್ ಇದೆ ಅಂತ ಇಲ್ಲಿ ಸೈಡಲ್ಲಿ ಹಾಕ್ತಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಚಿಪ್ಸ್ ಹಾಕೋದು ಹೇಗೆ ಅಂತ ತೋರಿಸಿದ್ದು ಲಾಸ್ಟ್ ವಿಡಿಯೋದಲ್ಲಿ. ಅದೇ ಚಿಪ್ಸ್ ಇದೆ. ಇವಾಗ ಎಣ್ಣೆಗೆ ಹಾಕಿ ತೋರಿಸ್ತೀನಿ ಅಂತ ಹೇಗೆ ಬಂದಿತ್ತು ಅಂತ. ಅಷ್ಟು ಮಾಡಿದ್ರೂ ಇಷ್ಟೇ ಆಗೋದು, ಯಾಕೆಂತಂದರೆ ಬೇಯಿಸಿ ಮತ್ತು ಒಣಗಿಸಿದ ಮೇಲೆ ಇಷ್ಟ ಆಗೋದು. ಸೊ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಜಾಸ್ತಿ ಆಲೂಗಡ್ಡೆ ಇದೆ ಅಂದ್ಬಿಟ್ಟು ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಬೇಡಿ. ಸ್ವಲ್ಪನೇ ಆಗೋದು, ಯಾಕೆಂದರೆ ಒಣಗಿದ ಮೇಲೆ ಎಲ್ಲ ಇದಾಗುತ್ತಲ್ವ. ಸೊ ಅದಕ್ಕೋಸ್ಕರ ಇಷ್ಟ ಹಾಕಿದ್ರೆ ತುಂಬ ಚಿಪ್ಸ್ ಆಗುತ್ತೆ. ನನಗೆ ಆಲೂಗಡ್ಡೆ ಚಿಪ್ಸ್, ಆಲೂಗಡ್ಡೆಯಲ್ಲಿ ಮಾಡೋದು ಬೇರೆ ಪದಾರ್ಥ ಅಂದರೆ ಇಷ್ಟಪಡ್ತೀನಿ. ಚಿಪ್ಸ್ ಏನು ಅಷ್ಟು ಇಷ್ಟ ಆಗಲ್ಲ ನನಗೆ. ಆಲೂಗಡ್ಡೆ ಪಲ್ಯ ಅಂದರೆ ನನ್ನ ಫೇವ್ರೇಟ್. ಬಟ್ ಈ ಥರ ಚಿಪ್ಸ್ ಇಷ್ಟ ಇಲ್ಲ ನನಗೆ. ಬಟ್ ಸ್ಟಿಲ್ ಮಾಡಿದ್ದಾರೆ. ಎಣ್ಣೆಗೆ ಹಾಕಿ ತೋರಿಸ್ತೀನಿ ನಿಮಗೆ. ಕಮ್ಮಿ ಅಷ್ಟೊಂದಾಗುತ್ತೆ. ಒಳ್ಳೆ ಕಥೆ ಹೇಳ್ಕೊಟ್ಟಿದ್ದೆ. ಇಲ್ಲ 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 ಅಷ್ಟೇ ಅಷ್ಟೇ. ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಅಕ್ಕ ಬಾವ ಅವರ ಅಕ್ಕನ ಮಗಳು ಅವ್ರ ಮಾವ ಎಲ್ಲ ಬಂದಿದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಅವರು ಹೊರಗಡೆ ನಮ್ಮ ಅಕ್ಕನ ಮಗಳು ಅವ್ರ ತಾತ ಜೊತೆ ಆಟ ಆಡ್ತಾಯಿದ್ರು. ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂದರೆ ಒಂದು ಸ್ವಲ್ಪ ಕೂಡ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ಅವಳ ಜೊತೆ ಆಟ ಆಡ್ತಾರೆ. ಯಾಕಂದರೆ ತುಂಬ ಅಂದರೆ ತುಂಬ ಇಷ್ಟ ಅವಳು ಅಂದ್ಕೊಂಡ್ರೆ. ನೋಡಿ ಅವಳಿಗೆ ಏನೆಲ್ಲ ಹೇಳ್ತಾರೋ ಅದಕ್ಕೆಲ್ಲ ಹ್ಞೂ ಅಂತ ಹೇಳ್ಕೊಂಡು ಅವ್ರ ಜೊತೆ ಆಟ ಆಡ್ತಾಯಿರ್ತಾರೆ. ಅವರು ಕೂಡ ಒಂದು ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ, ಅಷ್ಟು ಟಾರ್ಚರ್ ಕೊಡ್ತಾಳೆ. ಆದರೂ ಅವಳನ್ನ ಕಂಡ್ರೆ ಅದೆಷ್ಟು ಇಷ್ಟ ಅಂತಂದರೆ ನೋಡ್ಬೋದು. ಅವಳು ಏನು ಹೇಳಿದ್ರು ಹೂನಮ್ಮ ಅಂತಲೇ ಮಾಡ್ತಾಯಿರ್ತಾರೆ. ಮಕ್ಕಳಂದರೆ ಹಾಗೆ ಅಲ್ವಾ, ಎಲ್ರಿಗೂ ಅಷ್ಟೇ ಇಷ್ಟ ಆಗಿರುತ್ತೆ. ಅದು ಮೊದಲನೇ ಮೊಮ್ಮಗಳು ಬೇರೆ. ಸೊ ಅವಳಿಗೆ ಅವಳಂದರೆ ತುಂಬ ಇಷ್ಟ ಅವ್ರಿಗೆ. ಎಷ್ಟದ ಬ್ಲೌಸ್ ನೋಡಿ ಯಾವ ಥರ ಬಂದಿದೆ. 5,000 ಚೆನ್ನಾಗೈತಲ್ಲ ಮನೆ. ಏನಕ್ಕ ಸುಮ್ಮನೆ ಕೊಡ್ಸಿರೋದಾ? ನಂಗೆ ಕೊಡ್ಸಿರೋದಲ್ಲ, ಅಲ್ಲ, ನಿನಗೆ ಕೊಡ್ಸಿರೋದು ನಾನು. ಹೌದಾ? ವೆಡ್ಡಿಂಗ್ ಆ್ಯನಿವರ್ಸರಿಗ. ಸೂಪರ್ ಆಗೈತೆ. ಇದೇ ಸೋಮಕ್ಕಿದೆ ಉಟ್ಕೊಂತೀನಿ ಬಿಡಮ್ಮ, ಸಾಕು. ಬೇಡ, 5,000 ಮುಗ್ನಿ ಇದು. ಹೌದಾ? ಎಲ್ಲ ಎಷ್ಟು ಚೆನ್ನಾಗೈತಿ. 5,000 ಇಲ್ಲ, ಸ್ವಲ್ಪ ಕಮ್ಮಿ ಅಷ್ಟೇ. ಮನೆ ಇದು ಏನು ವರ್ಕೆ ಮಾಡಿಸ್ಕೊಳಂಗಿಲ್ಲ, ಹಂಗೆ ಹೊಲ್ಸ್ಕೊಂಬೋದಲ್ಲ ಮನೆ ಬ್ಲೌಸ್ ಅಲ್ಲ. ಸರಿ, ಬ್ಲೌಸ್ ಪೀಸ್ ನಂಗೆ ಹಾಕೋದು ಆಗಲ್ಲ. ಚೆನ್ನಾಯ್ತಾ? ಹೆಂಗೈತೆ ರಿವ್ಯೂ ಹೇಳು. ಸೂಪರ್ ಆಗೈತಿ, ಚೆನ್ನಾಗಿ ಬಂದೈತಿ. ದೊಡ್ಡದಾಗೆ ಬಂದೈತಲ್ಲ? ಬ್ಲೌಸ್ ಪೀಸ್ ದೊಡ್ಡದಾಗಿ ಬಂದೈತಿ. ಹೇಗಿದೆ ನಿನ್ನ ರಿಯಾಕ್ಷನ್ ಹೇಳ ಗಗನ? ಹೆಂಗಿದೆ? ಊಟ ಮಾಡ್ತಾ ಇದ್ದೀನಿ. ಊಟ ಮಾಡ್ತಾಯಿದ್ರೆ ಹೇಳು. ಊಟ ಮಾಡ್ಕೊಂಡೆ ಹೇಳಿದ್ರೆ ಏನಂತ ಚೆನ್ನಾಗೈತಿ. ಯಾವಾಗ ಬಿಡ್ತು? ನನ್ನ ಮಗಳಿಗೆ ಹೇರ್ ಆಯಿಲ್ ಯಾವ್ದು ಇಕ್ತಿದ್ದೀನಿ ಅಂತ ಇವತ್ತು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಫಿಗಾರೋ ಅಂತ ಹೇರ್ ಆಯಿಲ್ ಇದು.
ಅಂದರೆ ಇದು ಆಲ್ಮಂಡ್ ಆಯಿಲು ತುಂಬ ಚೆನ್ನಾಗಿರುತ್ತೆ. ಆಲಿವ್ ಆಲ್ಮಂಡ್ ಆಯಿಲ್ ಇದು. ನನಗೆ ಗೊತ್ತಿರೋಂಗೆ ಸ್ವಲ್ಪ ಲಿಟ್ಲ್ ಬಿಟ್ ಕಾಸ್ಟ್ಲಿ, ಬಟ್ ತುಂಬ ಚೆನ್ನಾಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ನಾನು ಹುಟ್ಟಿದಾಗಿಂದನೂ ಕೊಕೊನೆಟ್ ಆಯಿಲ್ ಏನು ಬಳಸ್ತಾ ಇಲ್ಲ ಹೇರ್ಗೆ ಅಂತ, ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬಾಡಿಗೆ ಕೊಕೊನೆಟ್ಟು ಮತ್ತು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಹೇರಿಗೆ ಬಾಡಿಗೂ ಇದೊಂದು ಸ್ವಲ್ಪ ದಿನ ಯೂಸ್ ಮಾಡಿದೆ, ಒಂದು ಬಾಟ್ಲೇನೇ ಯೂಸ್ ಮಾಡಿದೆ ಆಲಿವ್ ಆಯಿಲು. ಆಮೇಲೆ ಆಲ್ಮಂಡ್ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಹೇರ್ಗೆ ಮಾತ್ರ ಆಲಿವ್ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ. ಆಯಿತು. ಸ್ವಲ್ಪ ಹಾಕ್ಕೊಂಡು ಈ ಥರ, ಇಲ್ಲಾಂದರೆ ಕ್ಯಾಪ್ ಹಾಕ್ಬಿಟ್ಟು ಇದು ಮಾಡಿ, ಇಲ್ಲಾಂದರೆ ಎಲ್ಲ ದಬ್ಬಾಕ್ಬಿಡ್ತಾರೆ ಅಷ್ಟೇ ಇವರು. ಮಕ್ಳ ಹತ್ರ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೀಗೆ ಅವಳಿಗೆ ತುಂಬ ಹೇರ್ಸ್ ಇದೆ ಅಲ್ವಾ, ಬಾಕಲೆಲ್ಲ ಹೇರ್ ಇರೋದ್ರಿಂದ ಅವಳಿಗೆ ಕಂಪ್ಲೀಟಾಗಿ ಅವಳು ಎಣ್ಣೆ ಇಟ್ಟಿರಬೇಕು. ಇಲ್ಲ ಅಂದರೆ ಇದು ಪೂರ್ತಿ ಹಿಂದ್ಗಡೆ ಎಲ್ಲ ಫುಲ್ಲು ಅದೇನೋ ಒಂಥರ ಈ ಥರ ಕೆರೆದು ಫುಲ್ ಹಿಂದೆ ಎಲ್ಲ ಗಾಯ ಆಗಿಬಿಟ್ಟಿದೆ. ಇವಾಗ ತೋರ್ಸೋಕ್ಕೆ ಲೈಟ್ ಬೆಳಕು ಕಾಣಿಸಲ್ಲ, ಅಲ್ಲಿ ಬೆಳಕು ಹೋದಾಗ ನಾನು ತೋರಿಸ್ತೀನಿ. ಹಾಗಾಗಿ ನಾವು ಇದು ಡಾಕ್ಟರ್ ಸಜೆಷನ್ಸ್ ಕೂಡ ತೊಗೊಂಡಿದ್ರಿ. ಬಟ್ ಡಾಕ್ಟ್ರ್ ಏನು ಹೇಳಿದ್ರು, ಒಂದು ಪೌಡರ್ ಕೊಟ್ಟಿದ್ರು ಕತ್ತತ್ರ ಹಾಕೋಕ್ಕೆ. ಅದು ಹಾಕಿದ್ರೂ ಅದನ್ನು ಅವಳಿಗೆ ಪಾಪ ಕಂಟ್ರೋಲಿಗೆ ಬರ್ತಾಯಿಲ್ಲ. ನಾನು ನೆಕ್ಸ್ಟ್ ಮಂತ್ ನನ್ನ ಮಗಳು ಗುಂಡೋರ್ಸ್ಬಿಟ್ಟಿರ್ತೀರಿ. ಬೋಡಿ ಆಗೋಗಿರ್ತಾಳೆ ಗುಂಡಮ್ಮ. ಎಲ್ಲಮ್ಮ ಜುಟ್ಟಾಕನ ಉಪೇಂದ್ರನ್ ಸ್ಟೈಲ್. ಉಪ್ಪಿಗಿಂತ ಬೇರೆ ರುಚಿ ಎಲ್ಲ ಅನ್ನೋದಲ್ಲ, ಉಪ್ಪಿಗಿಂತ ರುಚಿ ಬೇರೆಲ್ಲ ಅಂತ ನೋಡಿ. ಹಿಂಗೆ ಮಾಡ್ತಾಳೆ ನೋಡಿ. ಒಂದು 5 ನಿಮಿಷನೂ ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಹಾಗೆ ಹೀಗೆ ಕೈ ಆಡ್ತಾನೇ ಇರುತ್ತೆ. ಇದು ನಮ್ಮ ಅಕ್ಕನ ಮಗಳಿಗೂ ಯೂಸ್ ಮಾಡ್ತಾರೆ. ಮತ್ತು ಯಾರು ಸಜೆಸ್ಟ್ ಮಾಡಿದ್ದು ಅಂತ ಕೇಳಬೇಡಿ. ಇದು ನಮ್ಮ ಅಕ್ಕನ ಮಗಳಿಗೂ ಯೂಸ್ ಮಾಡ್ತಾಯಿದ್ರು. ನಾನು ತುಂಬ ಬ್ಲ್ಯಾಕ್ ಇದೆ ಅಂತ ನನಗೆ ನಮ್ಮಪ್ಪ ಅವತ್ತು ಅಂದರೆ ಒಂದು 25 ಇಯರ್ಸ್ ಬ್ಯಾಕ್ ಅವಾಗೇ ಯಾರೋ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ರಂತೆ. ಸೊ ಅದಕ್ಕೋಸ್ಕರ ನನ್ನ ಮಗಳಿಗೂ ಅದನ್ನೇ, ನನ್ನ ಅಕ್ಕನ ಮಗಳಿಗೂ ಅದನ್ನೇ ಯೂಸ್ ಮಾಡ್ತಾಯಿದ್ರು. ಇವಾಗ ನನ್ನ ಮಗಳಿಗೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಜಾಸ್ತಿ ಹೊತ್ತೆಲ್ಲ ಏನು ಹಾಕಿ ನಾನು ಜುಟ್ಟು ಬಿಡಲ್ಲ. ಸುಮ್ಮನೆ ಈಗ ಅವಳು ಕಂಫರ್ಟಬಲ್ ಆಗಿರಲಿ, ಬಿಸಿ ಆಗುತ್ತಲ್ವ, ಹಾಗಾಗಿ ಅವಳು ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ಜುಟ್ಟು ಹಾಕ್ತೀನಿ. ರಬ್ಬರ್ ಬ್ಯಾಂಡ್ ಎಲ್ಲ ಇಟ್ಟೆ ನಾನು, ಸಿಗ್ತಾಯಿಲ್ಲ. ಎಲ್ಲಿಟ್ಟೆ? ಇಲ್ಲೇ ಇಟ್ಟಿದ್ದೆ. ಇಲ್ಲೆಲ್ಲ ಉಪ್ಪಿಗಿಂತ ರುಚಿ ಎಲ್ಲ ಚಿಂಕ್ ಚಿಕ್ಕ 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 ಈ ಥರ ಆಯಿತು. ಫುಲ್ ಸೆಟ್ ಆಯಿತು ನೋಡಿ. ಬಟ್ ಏನು ಗೊತ್ತಾ, ಈ ಥರ ಎಣ್ಣೆ ಕಿರೆ ಚೆನ್ನಾಗಿ ಕಾಣಿಸಲ್ಲ ಅಂತಲೇ ನಾನು ಇಡಲ್ಲ. ಬಟ್ ನಮ್ಮ ಮಮ್ಮಿ ಏನು ಮಾಡ್ತಾರೆ ಅಂದರೆ ದಿನಾಗಲೂ ಎಣ್ಣೆ ಇಟ್ಬಿಟ್ಟು ಜುಟ್ಟು ಹಾಕ್ಬಿಡ್ತಾರೆ ನೋಡಿ. ಅವಳು ಹಾಕಿಸ್ಕೊಳ್ತಾ ಇಲ್ಲ ಇವಾಗ, ನಾನು ಏನು ಮಾಡೋಣ. ಹ್ಞೂ ಸರಿ ಬಾ, ಆಯಿತು ಬಾ. ಇಲ್ಲಡ ಬಾ. ಆಹಾ ಇದು ಚೆನ್ನಾಗೈತೆ ಪಿಳ್ಳಿ ಜುಟ್ಟು. ಇವಾಗ ಹೋಗ್ಬೇಕು ಅವಳು ಹೊರಗಡೆ. ಅವಳು ಇಲ್ಲಿ ಇರೋಲ್ಲ ಇನ್ನು, ಸ್ವಲ್ಪ ಹೊತ್ತು ಕೂಡ ಇರೋಲ್ಲ ಇನ್ನು. ಇವನು ಹಿಂಗೆ ಆದಮೇಲೆ ಅವಳು ಸಾಮಾನ್ಯವಾಗಿ ಮನೇಲಿರಲ್ಲ. ಅವಳು ಹೊರಗಡೆನೇ ಕರ್ಕೊಂಡು ಹೋಗ್ತೀನಿ ನಾನು. ಇವಾಗ ಸದಾ ಹೊರಗಡೆ ಕರ್ಕೊಂಡು ಹೋಗಬೇಕು, ಅದಕ್ಕೆ ಈಗ ಆಡ್ತಾ ಇದ್ದಾಳೆ ಅವಳು. ಆ್ಯಪಲ್ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಆ್ಯಪಲ್ ತಿನ್ನಿಸಿದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಜುಟ್ಟು ಹಾಕೊಂಡ್ಬಂದಿದ್ದೀಯಾ? ಜುಟ್ಟು ಬರ್ತಾ ಇದ್ದಾಳೆ ನೋಡ್ರಿ. ಬರಲ್ಲ ಏನು ಸಮಾಚಾರ ಇದೆ? ಈ ಕೂರ್ನ ಮಾತ್ರ ನಿಂತ್ಕೊಳಲ್ಲ ಆಂಟಿ. ನೋಡ್ರಿ ಇಲ್ಲೇ ಗಾಯಗಳಾಗ್ಬಿಟ್ಟಿದೆ ಆಂಟಿ ಇವಳಿಗೆ. ಅದು ತಲೆ ಕೆರೆದು ಇನ್ನೇನು ಮುಂದಿನ ತಿಂಗಳು ಗುಂಡಮ್ಮ ಅಂತ ಕರೀತಾರೆ ಅವಾಗ. ಗುಂಡಮ್ಮ ನಿದ್ದೆ ಮಾಡ್ದಮ್ಮ. ನೀವು ದಿನ ಹೇಗೆ ಕಳೀತೀರಾ ಅಂತ ಕೇಳ್ಬೋದು. ನನ್ನ ಮಗಳು ನೋಡ್ಕೊಳ್ತೀನಿ. ಹಾಗೆ ನಾನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಅದು ನಮ್ಮ ಮಮ್ಮಿ
ಶಾಪ್ ಹತ್ರನೇ. ಬೆಳಗ್ಗೆ ಪಾಪುಗೆ ಊಟ ಎಲ್ಲ ಮಾಡಿಸಿ ಆಲ್ಮೋಸ್ಟ್ ಅಲ್ಲೇ ಇರ್ತೀನಿ. ಹಾಗೆ ಈವ್ನಿಂಗ್ ಕೂಡ ಅವಳಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಲ್ಲ, ಹಾಗೆ ಇದು ವಾಕಿಂಗ್ ಕೂಡ ಆಗುತ್ತೆ, ಹಾಗೆ ನಂಗೆ ಕೂಡ ಟೈಮ್ ಸ್ಪೆಂಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆಲ್ಮೋಸ್ಟ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ. ಆಂಟಿ ಮನೆ ಪಕ್ಕದಲ್ಲಿ ಇರೋದ್ರಿಂದ ಆಂಟಿಯವ್ರ ಮನೇಲೂ ಒಂದು ಸ್ವಲ್ಪ ಹೊತ್ತು ಅವರು ಕೂಡ ಎತ್ಕೊಂಡು ಆಟಾಡ್ಸೋದೆಲ್ಲ ಮಾಡ್ತಾರೆ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮಮ್ಮಿ ಜೊತೆ ಇಲ್ಲೂ ಕೂಡ ಮಾತಾಡ್ತಾ ಕೂತ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೇ ಒಂದು ಪ್ರೆಷಿಯಸ್ ಟೈಮ್ ಅಂತ ಹೇಳ್ಬೋದು ಮದುವೆ ಆದಮೇಲೆ. ನೋಡಿ ಬೇಸ್ ಪೀಸಸ್ ಎಲ್ಲ ಎಷ್ಟಿದೆ ಅಂತ ಹೇಳಿ. ಹಾಕಿಲ್ಲ, ನೀನು ಹಾಕಿರೋದು. ಫೇಸ್ ತೋರ್ಸೋ ಒಂಚೂರು ಈ ಕಡೆ. ನಮ್ಮ ಮಮ್ಮಿಗೆ ಇದ್ರ ಡಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮಮ್ಮಿ ಮೂಗಿಗೆ ಈ ಥರ ಮಾಸ್ಕ್ ಕಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಇಷ್ಟು ವೇಸ್ಟ್ ಬಟ್ಟೆಗಳು ರಾಶಿ ರಾಶಿ. 2 ಊಟನೂ ಖಾಲಿ ಮಾಡಿದ್ರಾ? ಹಾಂ, ಇಲ್ಲಿ ನಮ್ಮ ಮಮ್ಮಿ ಬೇಕಾಗಿರೋ ಪೀಸ್ನ ಹಿಂಗಿಡ್ಸ್ಕೊಂಡು ಆ ಕಡೆ ಮಾಡ್ಕೊತಾರೆ. ಇಲ್ಲಿ ಬೆಳೆದಿರೋ ಪೀಸ್ ಎಷ್ಟು ಬೇಕು ಇಷ್ಟೇನ ಹಿಂಗಿಡಿದ್ದು ಇದರಲ್ಲಿ. ಮೊನ್ನೆ ಒಂದಷ್ಟು ಹಿಂಗಿಡ್ಸಿದ್ರಲ್ಲ ನಾವು, ಅದಕ್ಕೆ ಇಲ್ಲ ನೋಡಿ. ಇದೇ ನಮ್ಮ ಮಮ್ಮಿ ಬೊಟಿಕ್ ರೂಮು. ಒಂದು ಮಿನಿ ಬ್ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಾನು. ಇದು ಅಂದರೆ ಈ ಥರ ಲಾಂಗ್ ವೀಡಿಯೋದಲ್ಲಿ ಯಾವತ್ತೂ ತೋರಿಸಿಲ್ಲ. ಅವಾಗಲೇ ನಾನು ತೋರಿಸ್ತಾ ಇರೋದು ನಮ್ಮ ಮಮ್ಮಿ ಬೊಟಿಕ್ಕು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಏನಂತಂದರೆ ವೇಸ್ಟ್ ಇರುತ್ತಲ್ವ ಪೀಸಸ್ ಏನು, ಅದನ್ನೆಲ್ಲ ಕ್ಲೀನ್ ಮಾಡಿ ಆದರೆ ಕೆಲವೊಬ್ಬರು ಪಿಲ್ಲೋಸ್ ಮಾಡ್ಕೊಳ್ತಾರೆ. ನಮ್ಮ ಡ್ಯಾಡಿ ಎಲ್ಲ ವೇಸ್ಟ್ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅಲ್ಲಿ ನನ್ನ ಮಗಳು ಆಟ ಚಿನ್ನಮ್ಮ. ಗೇಟ್ ಹತ್ರ ಇರೋ ಗಾರ್ಡನ್. ಮುಂಚೆ ಎಲ್ಲ ಗಿಡಗಳು ಬೆಳೀತಿದ್ರಿ, ಬಟ್ ಇವಾಗ ಜಾಸ್ತಿ ಬೆಳೆಯಲ್ಲ. ಅದೇನೋ ಇಲ್ಲೆಲ್ಲ ತುಂಬ ಪೈಪ್ಲೈನ್ಸ್ ಬಂದಿರೋದ್ರಿಂದ ಗಿಡ ಅಷ್ಟು ಏಳಿಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬೆಳೆಯಲ್ಲ ಜಾಸ್ತಿ ಗಿಡಗಳು. ನೋಡಿ ಇಲ್ಲೇನೇನು ಗಿಡ ಇದೆ ಅಂತ. ಒಂದೇ ಒಂದು ಮೆಣಸಿನ್ಕಾಯಿ ಗಿಡ, ಅದು ಒಣಗೋಗಿದೆ. ಪಪ್ಪಾಯ ಗಿಡ 2 ಇದೆ, ಒಂದು ಕಾಯಿ ಬಿಟ್ಟಿದೆ ನೋಡಿ ಪಪ್ಪಾಯ. ಇದು ನಿಂಬೆಕಾಯಿ ಗಿಡನೋ ಇಲ್ಲ ಏಳಿಕಾಯಿ ಗಿಡನೋ ಗೊತ್ತಿಲ್ಲ, ಅದಕ್ಕೆ ನಮ್ಮ ಆಂಟಿ ಬಿಡಿಸ್ಕೊಂಡಿದ್ದಾರೆ. ಇದು ವೀಳ್ಯದೆಲೆ, ಇದೊಂದು ವೀಳ್ಯದೆಲೆ, ಇದೊಂದು ವೀಳ್ಯದೆಲೆ. ಇದೇನು ಗೊತ್ತಾ, ಬಟನ್ಸ್ ಎಲ್ಲ ನೋಡಿ. ಪುದೀನ ಎಷ್ಟಿದೆ ನಮ್ಮ ಮನೆ ಗಾರ್ಡನಲ್ಲಿ ನೋಡಿ. ಇಲ್ಲಿ ಉಮಾ ವೆಸ್ಟರ್ನ್ ಬೊಟಿಕ್. ಇಲ್ಲಿಂದ ಹೇಗೆ ಕಾಣಿಸುತ್ತೆ ಅನ್ನಿಸ್ತು ನೋಡಿ. ಇಲ್ಲೊಂದಿದೆ. ಅದ್ರಲ್ಲಿ ನಮ್ಮ ಮಮ್ಮಿ ಒಂಥರ ಹಾರ ಹೊಲಿತಾರೆ. ಆ ಹಾರನ ಯಾವತ್ತಾದರೂ ನಿಮಗೆ ಅಂದರೆ ದೇವರಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ದೇವ್ರಿಗೆ ಹಾರ ಕೊಂಡ್ಲೋಕೆ ತುಂಬ ಕಷ್ಟ ಆಗಿರುತ್ತಲ್ಲ, ಸೊ ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಹಾರ ಹೊಲಿದ್ಬಿಟ್ಟು ಹಾಕಿದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ಗಿಡದಲ್ಲಿ ಹೇಗೆ ಹೊಲಿತಾರೆ ಅನ್ನೋದನ್ನು, ಅಂದರೆ ಹೇಗೆ ಪೋಣಿಸ್ತಾರೆ ಇಲ್ಲ ಕಟ್ಟೋದು, ಅದನ್ನ ನಿಮಗೆ ತೋರಿಸ್ತೀನಿ. ನನಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ಇದನ್ನು ತೋರಿಸ್ಬೇಕು ಅಂತ ಹೇಳಿದೆ, ಬಟ್ ಸ್ಟಿಲ್ ನಮ್ಮ ಮಮ್ಮಿ ಹೋಗಿ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ಇದನ್ನು ಇದು ಮಾಡಿಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ನಾನು ಇದರಲ್ಲಿ ತೋರಿಸಿದ್ನಲ್ಲ ಹಿಂದಿನ ಇದರಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಅದೇ ಹೂವನ್ನು ಈ ಥರ ಕಟ್ಟಿರೋದು. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೂವು ರೇಟ್ ಜಾಸ್ತಿ ಇರುತ್ತಲ್ಲವ, ಆವಾಗ ಇದೇ ಥರ ಹಾರ ಒಂದು ಗಿಡ ಬೆಳ್ಕೊಂಡ್ರೆ ಒಂದು 10 days ಕುಡಿಕೊಂಡ್ರೆ ಹಾರ ಆಗಿಬಿಡುತ್ತಲ್ಲ ಮಮ್ಮಿ. ಅದು ಚೆನ್ನಾಗಿದೆ. ಸೇಮ್ ಮಲ್ಗೆ ಥರನೇ ಇರುತ್ತೆ. ಅಲ್ಡಲ್ಲ, ಇದು ಹೀಗೆ ಇರುತ್ತೆ, ಒಂದಿನ ಪೂರ್ತಿ ಹೀಗೆ ಇರುತ್ತೆ. ರಾಮ್ ರಾಮ ರಾಮ ರಾಮ್ ರಾಮ್ ರಾಮ್. ನೈಟು ಎಷ್ಟು ಗಂಟೆ ಗೊತ್ತಾ? 9:25 ಆಗಿದೆ. ನಾನು ನನ್ನ ಮಗಳನ್ನ
ಸ್ವಲ್ಪ ಹೊತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ಅವಳಿಗೆ ಊಟ ಎಲ್ಲ ಆದಮೇಲೆ ಹೊರಗಡೆ ಕರ್ಕೊಂಡು ಹೋಗೋದು, ಇಲ್ಲ ಈ ಥರ ಹೊರಗಡೆ ಆಟ ಆಡಿಸೋದು ಏನಾದರೂ ಮಾಡ್ತೀನಿ. ಇವತ್ತು ಇಲ್ಲಿ ಉಯ್ಯಾಲೆ ಕೂತ್ಕೊಂಡು ನಾವಿಬ್ಬರೇ ಉಯ್ಯಾಲೆ ಆಡ್ತಾಯಿದ್ದೀರಿ. ಓಕೆ ಗಾಯ್ಸ್, ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.